ಬೆಂಗಳೂರಿನಲ್ಲಿಂದು ಮೋದಿ ಅಬ್ಬರ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. 3 ವಂದೇ ಭಾರತ್ ರೈಲಿಗೆ ಪ್ರಧಾನಿಯಿಂದ ಚಾಲನೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿದ್ರು ಮೋದಿ. ಅಲ್ಲಿಂದ ಈಗ ರಾಗೇಗುಡ್ಡದತ್ತ ಬರ್ತಿದ್ದಾರೆ. ಇವತ್ತು ಹಳದಿ ಲೇನ್, ಮೆಟ್ರೋ ಹಳದಿ ಲೇನ್ ಉದ್ಘಾಟನೆಯಾಗ್ತಾ ಇದೆ ಪ್ರಧಾನಿಯಿಂದ. ಆ ಹಿನ್ನೆಲೆಯಲ್ಲಿ ರಾಗೇಗುಡ್ಡ ಮೆಟ್ರೋ ರೈಲ್ವೆ ನಿಲ್ದಾಣದತ್ತ ಬರ್ತಿದ್ದಾರೆ ಪ್ರಧಾನಿ ಮೋದಿ. ಈಗಾಗಲೇ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಕೊಟ್ಟರು. ಆ ಬಳಿಕ ಈಗ ಬೆಂಗಳೂರಿನ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ ಬಂದಿದ್ದಾರೆ ಪ್ರಧಾನಿ. 8 ವರ್ಷಗಳಿಂದ ಬೆಂಗಳೂರಿನ ಜನತೆ ಕಾಯ್ತಾ ಇದ್ದಂತಹ ಕ್ಷಣ ಅದು. ಯಾಕಂದ್ರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತಂದ್ರೆ ಜನರಿಗೆ ಮೈ ನಡಗುತ್ತೆ, ಅಂತಹದೊಂದು ಟ್ರಾಫಿಕ್ ಕಿರಿಕಿರಿ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಮೆಟ್ರೋ ಎಲ್ಲೋ ಸಹಕಾರಿಯಾಗುತ್ತೆ ಎನ್ನುವಂಥ ಕನಸಿದೆ. ಸುಮಾರು 8 ಲಕ್ಷಕ್ಕೂ ಅಧಿಕ ಮಂದಿ ಓಡಾಡುವಂತಹ ನಿರೀಕ್ಷೆ ಇದೆ ಹಳದಿ ಮೆಟ್ರೋ ರೈಲ್ನಲ್ಲಿ. ಆ ಮೆಟ್ರೋ ಲೇನ್ ಉದ್ಘಾಟನೆಯಾಗುತ್ತೆ ನಾಳೆಯಿಂದ. ಸಾರ್ವಜನಿಕರು ಓಡಾಟ ಕೂಡ ನಡೆಸಬಹುದು. ಅದಕ್ಕಾಗಿ ಬಂದಿದ್ದಾರೆ ಪ್ರಧಾನಿ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ. 3 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಕೊಟ್ಟು ಅಲ್ಲಿಂದ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ ಪ್ರಧಾನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ ಪ್ರಯಾಣಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ರಸ್ತೆಯ ಬದಿಯಲ್ಲಿ ನಿಂತು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಪ್ರಧಾನಿ ಮೋದಿಯವರನ್ನ ಕಣ್ತುಂಬಿಕೊಳ್ತಿದ್ದಾರೆ. ಅವರತ್ತ ಕೈ ಬೀಸಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅವರ ಶುಭ ಹಾರೈಕೆಯನ್ನ, ಶುಭಾಶಯಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಿಗಿ ಭದ್ರತೆಯ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಈಗಾಗಲೇ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮೆಟ್ರೋದಲ್ಲಿ ಸಂಚಾರವನ್ನು ಕೂಡ ಮಾಡ್ತಾರೆ ಕೂಡ. ರಾಗೇಗುಡ್ಡ ಮೆಟ್ರೋ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಮೆಟ್ರೋ ಪ್ರಯಾಣ ಕೂಡ ಇರುತ್ತೆ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಎಲೆಕ್ಟ್ರಾನಿಕ್ ಸಿಟಿಯ IIITಯಲ್ಲಿ. ಅಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬೆಂಗಳೂರು ಮತ್ತು ಕರ್ನಾಟಕ ಅಂದರೆ ವಿಶೇಷ ಒಲವಿದೆ. ಆ ಕಾರಣಕ್ಕೋಸ್ಕರನೇ ನಿನ್ನೆ ಅವರು ಕನ್ನಡದಲ್ಲಿ ಟ್ವೀಟ್ ಮಾಡಿ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು. ಬೆಂಗಳೂರಿಗರನ್ನ ನೋಡೋದಕ್ಕೆ ನಾನು ಕಾತುರನಾಗಿದ್ದೇನೆ, ನಿಮ್ಮನ್ನ ಎದುರು ನೋಡ್ತಿದ್ದೇನೆ ಅಂತ ಹೇಳಿ ಅವರು ಟ್ವೀಟ್ ಮಾಡಿದ್ರು. ಹಾಗೆಯೇ ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡುವುದರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಈ ಹಳದಿ ಮಾರ್ಗ ಮೆಟ್ರೋ ರೈಲು ಉದ್ಘಾಟನೆ ಆಗುತ್ತಲ್ಲ, ಇದರಿಂದ ಎಷ್ಟು ಅನುಕೂಲ ಅಂದರೆ ಈಗಾಗಲೇ ಹೇಳ್ದಂಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇರಬಹುದು, ಎಲೆಕ್ಟ್ರಾನಿಕ್ ಸಿಟಿ ಇರಬಹುದು, ಆ ಭಾಗಗಳಲ್ಲಿ IT ಹಬ್ ಅದು. IT ಕಂಪನಿಯ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದಲ್ಲೇ ಅನುಕೂಲ ಆಗುತ್ತೆ. ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ನಿಂತು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಒಂದು ಮೆಟ್ರೋ ಶುರುವಾಗ್ತಾ ಇದೆಯಲ್ಲ ಅನ್ನೋ ವಿಚಾರವನ್ನು ಕೇಳಿದಾಗಲೇ ಎಲ್ಲರೂ ಕೂಡ ಖುಷಿಗೊಂಡಿದ್ರು. ಆದರೆ ಅದು ವಿಳಂಬ ಆಗ್ತಾ ಇದೆ ಅಂತ ಗೊತ್ತಾದಾಗ, ಅಥವಾ ಉದ್ಘಾಟನೆಯಲ್ಲೂ ಕೂಡ ಒಂದಷ್ಟು ತೊಡಕುಗಳು ಕಾರಣಾಂತರಗಳಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಬೇಸರದಲ್ಲೇ ಇದ್ರು. ಅಂತೂ ಇಂತೂ ಎಲ್ಲವೂ ಕೂಡ ಏನೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿದಿದ್ದು ಇದೀಗ ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತವಾಗ್ತಾ ಇರುವುದು ಖುಷಿಯನ್ನ ತಂದುಕೊಟ್ಟಿದೆ. ಲೈವ್ ವಿಜುವಲ್ಸ್ ನಾವೀಗ ನೋಡ್ತಾ ಇರುವಂತದ್ದು. ಜನರತ್ತ ಕೈ ಬೀಸ್ತಾ ಸಾಕ್ತಾ ಇದ್ದಾರೆ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋಕೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ಬೆಳಗ್ಗಿನಿಂದಲೇ ಸಾಲ್ಗಟ್ಟಿ ನಿಂತಿದ್ರನ್ನ ಗಮನಿಸಿದ್ವಿ. ಬಿಗಿ ಭದ್ರತೆ, ಕಾನ್ವಾಯ್ ಸಾಕ್ತಾ ಇದೆ. ಮೋದಿ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರ ನೆರೆದಿದೆ. ಕಾರ್ಯಕರ್ತರ ದಂಡೆ ಅಲ್ಲಿ ಇರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ತಮ್ಮ ಅಭಿಮಾನಿಗಳತ್ತ, ಜನರತ್ತ, ಬೆಂಗಳೂರಿನ ಜನತೆಯತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ. ಬಹಳ ದಿನ ಆಗಿತ್ತು ಬೆಂಗಳೂರಿಗೆ ಬರದೆ ಪ್ರಧಾನಿ ಮೋದಿ. ಈಗ ಬಹಳ ಅಭಿವೃದ್ಧಿಶೀಲ ಯೋಜನೆಗಳನ್ನು ಚಾಲನೆ ಕೊಡೋದಕ್ಕೆ ಬಂದಿರೋದ್ರಿಂದಾಗಿ ಬೆಂಗಳೂರಿಗರಿಗೂ ಕೂಡ ಖುಷಿ. ನಾವೀಗ ನೋಡ್ತಾ ಇರೋದು ಈ ರಾಗೇಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರೋದಕ್ಕೂ ಮುಂಚೆ ಅವರೇನು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟರಲ್ಲ, ಆ ದೃಶ್ಯಗಳು. 2 ದೃಶ್ಯ ನೋಡ್ತಾ ಇದ್ದೀವಿ. ವಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟು ಅಲ್ಲಿಂದ ಅವರು ಈಗ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದತ್ತ ಸಾಕ್ತಾ ಇದ್ದಾರೆ. ಈಗ ರಾಗೇಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಅಲ್ಲಿ ಇವತ್ತಿನಿಂದ ಯೆಲ್ಲೋ ಲೇನ್ ಉದ್ಘಾಟನೆಯಾಗತ್ತೆ. ನಾಳಿನಿಂದ ಜನರಿಗೂ ಕೂಡ ತೆರೆದುಕೊಳ್ಳುತ್ತೆ. ಸುಮಾರು 19.15 ಕಿಲೋಮೀಟರ್ RV ರೋಡಿಂದ ಬೊಮ್ಮಸಂದ್ರ ನಡುವಿನ ಸಂಚಾರ ಇದು ಮೆಟ್ರೋ ಯೆಲ್ಲೋ ಲೇನ್. ಸುಮಾರು 35ರಿಂದ 45 ನಿಮಿಷ ಬೇಕಾಗತ್ತೆ RV ರೋಡ್ ಟು ಬೊಮ್ಮಸಂದ್ರ ತಲುಪೋದಕ್ಕೆ. ಒಟ್ಟು 16 ನಿಲ್ದಾಣಗಳು ಬರೋದು. 3 ಮೆಟ್ರೋ ಲೇನ್ಗೂ ಕೂಡ ಇದು ಸಂಪರ್ಕ ಮಾಡುತ್ತೆ. ಅಂದರೆ ಹಸಿರು, ಗುಲಾಬಿ ಮತ್ತು ನೇರಳೆ ಮಾರ್ಗ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಅಲ್ಲಿ ಸಂಪರ್ಕಿಸುತ್ತೆ. ಮೊದಲಿಗೆ ಚಾಲಕ ರಹಿತ ಅಂತ ಹೇಳಲಾಗಿತ್ತು, ಅದರ ಸದ್ಯಕ್ಕೆ
ಟೆಕ್ನಿಕಲ್ ಗ್ಲಚಸ್ ಇರುವಂತಹ ಹಿನ್ನೆಲೆಯಲ್ಲಿ ಚಾಲಕರೊಂದಿಗೆ ಸಂಚಾರ ನಡೆಯುತ್ತೆ. ವಂದೇ ಭಾರತ ರೈಲಿಗೆ ಚಾಲನೆ ಕೊಟ್ಟಂತಹ ಪ್ರಧಾನಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದತ್ತ ಸಾಗ್ತಾ ಇರುವಂತಹ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀವಿ. ಜನ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರಧಾನಿಯನ್ನ. ದೇಶದ ಪ್ರಧಾನಿ ಬಂದಿದ್ದಾರೆ ಅಂತಂದ್ರೆ ಅವನ್ನ ಹತ್ತಿರದಿಂದ ನೋಡಬೇಕು ಅನ್ನುವಂತಹ ಆಸೆ, ಕನಸು, ಕನವರಿಕೆ ಸಹಜವಾಗಿರುತ್ತೆ ಜನರಲ್ಲಿ. ಅದರಂತೆ ಬೆಳಗಿನಿಂದ ಕಾದು ಕುಳಿತಿದ್ರು. ಅದರಲ್ಲೂ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈಗ ಪ್ರಧಾನಿಗೆ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ದಾರಿಯುದ್ದಕ್ಕೂ ಕೂಡ ಜಯಘೋಷಗಳನ್ನ ಕೇಳಿದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ಯೆಲ್ಲೋ ಲೇನ್ ಉದ್ಘಾಟನೆಯಾಗುತ್ತೆ. ಬೆಂಗಳೂರಿಗರು 8 ವರ್ಷಗಳಿಂದ ಕಾಯ್ತಾ ಇದ್ರು. ಆ ಕಾಮಗಾರಿಯ ನಡುವೆ ಟ್ರಾಫಿಕ್ ಕಿರಿಕಿರಿ ಇದೆಲ್ಲವನ್ನ ಕೂಡ ಸಹಿಸಿಕೊಂಡಿದ್ದು. ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ, ಸರಾಗವಾಗಿ ನಾವು ನಿತ್ಯ ಆಫೀಸ್ಗೆ ನಮ್ಮ ಕೆಲಸಗಳಿಗೆ ಸಾಗೋದಕ್ಕೆ ಆಗತ್ತೆ ಅಂತ ಮೆಟ್ರೋ ಜೀವನಾಡಿಯಾಗಿದೆ ಬೆಂಗಳೂರಿಗರ ಪಾಲಿಗೆ. ಈಗ ಯೆಲ್ಲೋ ಲೇನ್ ಆರಂಭ ಆದ ಮೇಲೆ ನಾಳಿನಿಂದ ಇನ್ನಷ್ಟು ಸಹಕಾರಿಯಾಗುತ್ತೆ, ಟ್ರಾಫಿಕ್ ಕಿರಿಕಿರಿ ತಪ್ಪುತ್ತೆ ಎನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಯಾಕಂದರೆ ಸುಮಾರು 8 ಲಕ್ಷ ಮಂದಿ ನಿತ್ಯ ಪ್ರಯಾಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ನಾವು ಸಿಲ್ಕ್ ಬೋರ್ಡ್ ಜಂಕ್ಷನ್ ಟ್ರಾಫಿಕ್ಗೆ ಮತ್ತೊಂದು ಹೆಸರು ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ನೋಡ್ತಾ ಇರ್ತೀವಿ. ಅದರ ಬಗ್ಗೆ ಮೀಮ್ಸ್ಗಳ ಸಾಲ ಇರುವಂಥದ್ದು. ಹಾಗಾಗಿ ಇದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ, ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಯೆಲ್ಲೋ ಲೇನ್ ಸಹಕಾರಿ ಅಂತಲೇ ಅಂದ್ಕೊಳ್ಳಲಾಗಿದೆ. ಅದು ಸಾಧ್ಯ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಬೆಂಗಳೂರಿಗರದ್ದು. ಪ್ರಧಾನಿ ಬಂದಿದ್ದಾರೆ. ಚಾಲಕ ರಹಿತ ರೈಲು ಮುಂದಿನ ದಿನಗಳಲ್ಲಿ ಇಲ್ಲಿ ಸಾಗುತ್ತೆ. ಬೊಮ್ಮಸಂದ್ರ, ಹೆಬ್ಬಗೋಡಿ, ಇನ್ಫೋಸಿಸ್ ಫೌಂಡೇಶನ್, ಇಕೋನಪ್ಪನ ಅಗ್ರಹಾರ ಭಾಗ, ಎಲೆಕ್ಟ್ರಾನಿಕ್ ಸಿಟಿ, ಬೆರಟಿನ ಅಗ್ರಹಾರ, ಸಿಂಗಸಂದ್ರ, ಬೊಮ್ಮನಹಳ್ಳಿ, ಕುಡ್ಲಗೇಟ್, ರಾಗಿಗುಡ್ಡ, RV ರೋಡ್ ಇವೆಲ್ಲ ಪ್ರಮುಖ ಜಂಕ್ಷನ್ಗಳು, ಅಂದರೆ ಹಳದಿ ಮಾರ್ಗದ ನಿಲ್ದಾಣಗಳು ನಾವು ಗಮನಿಸ್ತಾ ಇರೋದು. ಸುಮಾರು 16 ನಿಲ್ದಾಣಗಳು ಬರುತ್ತೆ ಈ ಯೆಲ್ಲೋ ಲೇನ್ನಲ್ಲಿ. 19.15 ಕಿಲೋಮೀಟರ್ ಸಂಚಾರ RV ರೋಡ್ ಟು ಬೊಮ್ಮಸಂದ್ರ. ಹಾಗಾಗಿ ಈ ಯೆಲ್ಲೋ ಲೇನ್ ಬಹಳ ನಿರೀಕ್ಷೆ ಇತ್ತು. ಅದರಂತೆ ಕಾಯುವಿಕೆ ಮುಕ್ತಾಯ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣ ಪ್ರಧಾನಿಗಿಂದ ಉದ್ಘಾಟನೆಯಾಗುತ್ತೆ. ಇನ್ನು ಹಳದಿ ಮಾರ್ಗ ಸದ್ಯ ಕೇವಲ 3 ರೈಲುಗಳಿಂದ ಕಾರ್ಯಾಚರಣೆ ಆಗುತ್ತೆ. ಸದ್ಯಕ್ಕೆ ರೈಲ್ನ ಕೊರತೆ ಇದೆ. ಈಗಾಗಲೇ ಚಾಲಕರಹಿತ ರೈಲ್ಗೆ ಅಂತ ಹೇಳಿ CBTC ಕಮ್ಯುನಿಕೇಷನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ತಂತ್ರಜ್ಞಾನ ಏನಿದೆ ಅದನ್ನು ಬಳಸ್ಕೊಂಡಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಅದರ ಬಳಕೆಯಾಗುತ್ತೆ.